ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಕತೆ ಬಹುಶಃ ಹೆಣ್ಣು ಗಂಡು ಎಂಬ ಭೇದ ಭಾವಗಳ ಕೊಂಡಿಯನ್ನು ಕಳಚಬಹುದೇನೋ. ಇಲ್ಲಿ ಪರಮ ಜ್ಞಾನವನ್ನು, ಜ್ಞಾನೋದಯದ ಅಮೃತವನ್ನು ಸವಿದ ನಂತರ ಸ್ತ್ರೀ ಪುರುಷರೆಂಬ ವ್ಯತ್ಯಾಸವೇ ಇಲ್ಲವಾಗುತ್ತದೆ ಎಂಬುದಕ್ಕೆ ಈ ಕತೆ ಒಂದು ನಿದರ್ಶನವಾಗುತ್ತೆ. ಓರ್ವ ಸುಂದರ ಯುವತಿ ತನ್ನ ದೇಹದ ಸೌಂದರ್ಯವನ್ನು ಕಂಡು ಜಿಗುಪ್ಸೆ ಹೊಂದಿ ಸನ್ಯಾಸಿಯಾಗ್ತಾಳೆ. ಆದರೆ ಆಕೆಯ ಮೇಲಿನ ಹಾಗೂ ಆಕೆಯ ಸಂಸಾರದ ಮೇಲಿನ ಕಿಚ್ಚಿಗೆ ಆ ಸುಂದರಿಯನ್ನೇ ಅತ್ಯಾಚಾರ ಮಾಡಿಬಿಡ್ತಾನೆ. ಈ ಪ್ರಪಂಚದ ಪರಿವೇ ಇಲ್ಲದೆ ತಪಸ್ಸಿನಲ್ಲಿ ತಲ್ಲೀನಳಾಗಿದ್ದ ಆಕೆಗೆ ಮುಂದೆ ಆಗಿದ್ದೇನು? ಆ ಅತ್ಯಾಚಾರಿಗೆ ಮುಂದೆ ಏನಾಯಿತು? ತನ್ನ ದಿವ್ಯ ದೃಷ್ಟಿಯಿಂದ ತನ್ನ ಶಿಷ್ಯಗಾದ ಅಪಮಾನವನ್ನ ಕಂಡು ಬುದ್ಧ ಮಾಡಿದ್ದೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಶ್ರಾವಸ್ತಿ ಶ್ರೀಮಂತ ನಗರ. ಆ ನಗರದಲ್ಲೊಬ್ಬ ಶ್ರೀಮಂತ ವ್ಯಾಪಾರಿ. ಅವನಿಗೊಬ್ಬಳು ಮಗಳಿದ್ದಳು. ಹೆಸರು ಉತ್ಪಲಾವರ್ಣ. ಆ ಹೆಸರನ್ನು ಅವಳಿಗೆ ಅನ್ವರ್ಥಕವಾಗಿಯೇ ಇಟ್ಟಿದ್ದರು. ನೀಲಿ ಕಮಲದಂತೆ ಸುಕೋಮಲೆಯೂ ಮಧುರಳು ಆಗಿದ್ದಳಾಕೆ. ಉತ್ಪಲಾವರ್ಣ ಮನೆ ಮಂದಿಯೆಲ್ಲರ ಕಣ್ಮಣಿಯಾಗಿಯೇ ಬೆಳೆದಳು. ಅವಳು ಯಾರನ್ನೂ ಅಪ್ಪಿತಪ್ಪಿಯೋ ನೋಯಿಸ್ತಾ ಇರಲಿಲ್ಲ. ಬೀದಿಯ ಮೇಲೆ ಅನಾಥವಾಗಿ ಕಂಡ ಪಶು ಪಕ್ಷಿಗಳಿಗೆಲ್ಲ ಮನೆಯ ಹಿತ್ತಲಲ್ಲಿ ನೆಲೆ ಒದಗಿಸಿಕೊಡ್ತಾ ಇದ್ಲು. ಅವುಗಳಿಗೆ ಆರೈಕೆ ಮಾಡಿ ಸಮರ್ಥವಾದ ಕೂಡಲೇ ಕಳುಹಿಸಿಬಿಡ್ತಾ ಇದ್ಲು. ಅಂಥದ್ದೊಂದು ನಿರ್ಲಿಪ್ತತೆ ಅವಳಲ್ಲಿ ಬಾಲ್ಯದಿಂದಲೇ ಬೆಳೆದು ಬಂದಿತ್ತು. ಉತ್ಪಲಾವರ್ಣಳ ತಂದೆ ಆಕೆಗೆ ಒಳ್ಳೆಯ ಶಿಕ್ಷಣ ಒದಗಿಸಿದ. ಸಂಗೀತ ನೃತ್ಯಗಳಲ್ಲಿಯೂ ಅವಳು ತರಬೇತಿ ಪಡೆದಳು. ಈ ಎಲ್ಲದರ ಜೊತೆಯಲ್ಲಿಯೇ ಉತ್ಪಲೆ ತನ್ನ ತಂದೆಯೊಡನೆ ಸೇವಾ ಕಾರ್ಯಗಳಲ್ಲಿಯೂ ತೊಡಗಿಕೊಳ್ತಾ ಇದ್ಲು. ಅವಳ ತಂದೆ ಬುದ್ಧನ ಅನುಯಾಯಿಯಾಗಿದ್ದರು. ಆಗಾಗ ಬಿಕ್ಕುಗಳನ್ನು ಕರೆದು ಔತಣವಿಯುತ್ತಿದ್ದರು. ಉತ್ಪಲಾವರ್ಣ ಆ ಬಿಕ್ಕುಗಳೊಡನೆ ರೋಗಿಗಳ ಹಾರೈಕೆ ಮತ್ತಿತರ ಸೇವಾ ಕಾರ್ಯಗಳಿಗೆಂದು ಹೊರಟು ಬಿಡ್ತಾ ಇದ್ಲು. ಉತ್ಪಲಾವರ್ಣ ಬೆಳೆದು ತಾರುಣ್ಯಕ್ಕೆ ಕಾಲಿಡ್ತಾ ಇದ್ದಂತೆ ಆಕೆಯ ಸತ್ಕಾರ್ಯಕ್ಕೊಂದು ತಡೆ ಆರಂಭವಾಯಿತು. ಅವಳ ಸೌಂದರ್ಯವೇ ಆಕೆಗೆ ಅಡ್ಡಿಯಾಗತೊಡಗಿತ್ತು. ಉತ್ಪಲೆಯನ್ನು ನೋಡುವ, ಮಾತನಾಡಿಸುವ ಆಸೆಯಿಂದ ಕೆಲವು ಪುರುಷರು ಅನಾರೋಗ್ಯದ ನೆಪ ಹೇಳಿಯೋ ಸಹಾಯದ ಯಾಚನೆ ಮಾಡಿಯೋ ಅವಳಿದ್ದಲ್ಲಿಗೆ ಬರತೊಡಗಿದರು. ಇದರಿಂದ ಸಂಘದಲ್ಲಿ ಚಡಪಟಿಕೆ ಶುರುವಾಯಿತು. ಈ ಸಂಗತಿ ಉತ್ಪಲೆಯ ತಂದೆಯನ್ನು ತಲುಪಿತ್ತು. ಆತನಿಗೆ ತನ್ನ ಮಗಳು ಮದುವೆಯ ವಯಸ್ಸಿಗೆ ಬಂದಿದ್ದಾಳೆಂದು ಹೊಳೆದಿದ್ದು ಆವಾಗಲೇ. ಅಲ್ಲಿಯವರೆಗೆ ಆತ ತನ್ನ ಮಗಳನ್ನ ಪುಟ್ಟ ಹುಡುಗಿಯೆಂದೇ ಭಾವಿಸ್ತಾ ಇದ್ದ. ಅಷ್ಟು ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದ. ಆದರೀಗ ಮಗಳಿಗೆ ಮದುವೆ ಮಾಡಬೇಕಾದ ಕಾಲ ಕಣ್ಮುಂದೆ ಬಂದಿತ್ತು. ಮನೆಯವರೊಡನೆ ಚರ್ಚಿಸಿ ನೆರೆ ಊರಿನ ಶ್ರೀಮಂತರ ಕುಟುಂಬಗಳಿಗೆಲ್ಲ ಓಲೆ ಕಳುಹಿಸಿದ. ಆಯಾ ಕುಟುಂಬಗಳ ವಿವಾಹ ಯೋಗ್ಯ ಯುವಕರು ನಾ ಮುಂದು ತಾ ಮುಂದು ಎಂದು ಉತ್ಪಲೆಯನ್ನ ವಿವಾಹವಾಗುವ ಪೈಪೋಟಿಗೆ ಬಿತ್ತರು. ಅಲ್ಲೊಂದು ಸಂಘರ್ಷವೇ ಏರ್ಪಡುವಷ್ಟು ಸ್ಪರ್ಧೆ ಉಂಟಾಗಿ ಹೋಯಿತು. ಇದೆಲ್ಲವನ್ನು ಕಂಡು ಉತ್ಪಲಾವರ್ಣ ಬೇಸರಗೊಂಡಳು. ಇಂದಲ್ಲ ನಾಳೆ ನಶಿಸಿ ಹೋಗುವ ಸೌಂದರ್ಯಕ್ಕೆ ಈ ಜನ ಯಾಕಿಷ್ಟು ಬೆಲೆ ಕೊಡ್ತಾರೆ ಎಂದು ಯೋಚಿಸತೊಡಗಿದಳು. ಇರುವ ಒಂದು ಜನ್ಮವನ್ನು ಸರಿಯಾಗಿ ಬಳಸಿಕೊಳ್ಳಲು ಬಾರದ ಜನರೇ ತುಂಬಿರುವ ಸಂಸಾರದಲ್ಲಿ ಇರುವುದು ವ್ಯರ್ಥವೆನಿಸಿತ್ತು ಉತ್ಪಲೆಗೆ. ಒಂದು ವಾರ ಪೂರ್ತಿ ಚಿಂತಿಸಿ ದೃಢ ನಿರ್ಧಾರಕ್ಕೆ ಬಂದಳು. ತಂದೆಯ ಬಳಿ ಬಂದು, ತಂದೆಯೇ, ನಾನು ಮದುವೆಯಾಗುವುದಿಲ್ಲ, ನನ್ನನ್ನು ಬಿಕ್ಕುಣಿಯ ಸಂಘಕ್ಕೆ ಸೇರಿಸು ಎಂದಳು. ಮಗಳ ಮಾತನ್ನು ಕೇಳಿದ ಶ್ರೀಮಂತನಿಗೆ ಅವಳ ಮನಸ್ಸನ್ನು ಅರಿಯುವುದು ಕಷ್ಟವೇನಾಗಲಿಲ್ಲ. ತನ್ನ ಮಗಳು ಏನನ್ನೇ ಮಾತನಾಡಿದರೂ, ಯಾವ ಕೆಲಸವನ್ನೇ ಮಾಡಿದರೂ ಸರಿಯಾಗಿಯೇ ಯೋಚಿಸಿ ಮಾಡುವಂಥಳು ಎಂಬ ಅಚಲ ವಿಶ್ವಾಸ ಅವನಲ್ಲಿತ್ತು. ಅದರಂತೆ ಆತ ಭಕ್ತಗಣಕ್ಕೆಲ್ಲ ಔತಣ ಏರ್ಪಡಿಸಿ ಮಗಳ ಮದುವೆ ಹಾಗೂ ಒಡವೆಗಳಿಗೆಂದು ತೆಗೆದಿಟ್ಟಿದ್ದ ಹಣವನ್ನೆಲ್ಲ ದಾನ ನೀಡಿ ಅತ್ಯಂತ ವಿಜೃಂಭಣೆಯಿಂದ ಉತ್ಪಲೆಯನ್ನು ಬಿಕ್ಕುಣಿ ಸಂಘಕ್ಕೆ ಸೇರಿಸಿದ. ಆದರೆ ಶ್ರೀಮಂತನ ಈ ಕೃತ್ಯ ಅವನ ದಾಯಾದಿಗಳಿಗೆ ಸರಿ ಕಾಣಲಿಲ್ಲ. ತಮ್ಮ ಮನೆತನದ ಹೆಣ್ಣು ಕೂದಲು ಬೋಳಿಸಿಕೊಂಡು ಸನ್ಯಾಸಿಯಾಗುವುದನ್ನು ಅವರು ಸಹಿಸಲಿಲ್ಲ. ಏನಾದರೂ ಮಾಡಿ ತಮ್ಮ ಅಸಮಾಧಾನವನ್ನು ಸ್ಪಷ್ಟಪಡಿಸಬೇಕು ಮತ್ತು ಮನೆತನದ ಮರ್ಯಾದೆ ತೆಗೆದದ್ದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಅವರು ನಿರ್ಧರಿಸಿದರು.
ಮತ್ತು ಸೂಕ್ತ ಸಮಯಕ್ಕಾಗಿ ಕಾಯತೊಡಗಿದರು. ಇತ್ತ ಉತ್ಪಲಾವರಣ ಸಂಘದಲ್ಲಿ ಬಹಳ ಬೇಗ ಪ್ರವರ್ಧಮಾನಕ್ಕೆ ಬಂದಳು. ಅವಳ ಧ್ಯಾನ ಸಾಧನೆಗಳಿಂದಾಗಿ ಹೆಚ್ಚಿನ ಜವಾಬ್ದಾರಿಯುತ ಕೆಲಸಗಳಿಗೆ ನಿಯುಕ್ತಿಗೊಳ್ಳುತ್ತಾ ಹೋದಳು. ಹೀಗಿರುತ್ತಾ ಆಕೆಗೆ ಕರುಣಾಮಂದಿರ ವಿಹಾರದಲ್ಲಿ ದೀಪ ಬೆಳಗುವ ಕಾಯಕವನ್ನು ನೀಡಲಾಯಿತು. ಒಂದು ಸಂಜೆ ಅವಳು ವಿಹಾರದ ಕಸ ಗುಡಿಸಿ ಬಾಗಿಲನ್ನು ಮುಚ್ಚಿ ದೀಪ ಬೆಳಗಿದಳು. ಅನಂತರ ಆ ದೀಪದ ಕಾಂತಿಯಿಂದ ಆಕರ್ಷಿತಳಾಗಿ ಅದರಲ್ಲೇ ಮನಸ್ಸನ್ನು ನಿಲ್ಲಿಸಿ ಧ್ಯಾನಮಗ್ನಳಾದಳು. ಧ್ಯಾನ ತೀವ್ರತೆ ಆಕೆಯನ್ನು ಸಮಾಧಿ ಸ್ಥಿತಿಗೆ ಕೊಂಡೊಯ್ಯಿತು. ಅವಳ ಅಂತರಂಗದ ಜ್ಞಾನವನ್ನು ಪ್ರಕಾಶಗೊಳಿಸಿ ಅಜ್ಞಾನವನ್ನು ತೊಡೆದು ಹಾಕಿತು. ಈ ಮೂಲಕ ಅವಳು ಅರಹಂತೆಯೂ ಆದಳು. ಈಗ ಉತ್ಪಲಾವರಣ ಸಂಪೂರ್ಣ ವಿರಕ್ತಿಯನ್ನ ಸಾಧಿಸಿದಳು. ಈಗ ಹಸಿವು, ನೀರಡಿಕೆಯಿಂದ ಹಿಡಿದು ಯಾವ ದೈಹಿಕ ಸಂಗತಿಗಳು ಅವಳನ್ನು ಬಾಧಿಸ್ತಾ ಇರಲಿಲ್ಲ. ಅಂತರಂಗದ ಚಿಂತನೆಯಲ್ಲಿ ಮಗ್ನಳಾಗಿರುತ್ತಾ ಸೇವಾ ಕಾರ್ಯಗಳಲ್ಲಿ, ಸಂಘದ ಚಟುವಟಿಕೆಗಳಲ್ಲಿ ಹಾಗೂ ಸಾಧನೆಯಲ್ಲಿ ನಿರತಳಾಗಿದ್ದಳು. ಅರಹಂತೆಯ ಸ್ಥಾನವನ್ನೇರಿದ ಉತ್ಪಲೆಯು ಏಕಾಂತ ಧ್ಯಾನಕ್ಕಾಗಿ ಅಂಧವನವೆಂಬ ದಟ್ಟವಾದ ಕಾಡಿಗೆ ಹೋದಳು. ಅಲ್ಲಿಯ ರುದ್ರ ರಮಣೀಯ ಪರಿಸರದಲ್ಲಿ ಧ್ಯಾನಕ್ಕೆ ಕುಳಿತಳು. ಸದಾ ಅವಳನ್ನು ಹಿಂಬಾಲಿಸುತ್ತಿದ್ದ ಉತ್ಪಲಾವರಣಳ ದಾಯಾದಿ ಆ ಕಾಡಿಗೂ ಬಂದ. ಪ್ರತೀಕಾರದ ಮನೋಭಾವ ಅವನನ್ನ ಸುಡುತ್ತಿತ್ತು. ಧ್ಯಾನಮಗ್ನಳಾಗಿ ಕುಳಿತಿದ್ದ ಉತ್ಪಲನೆಯ ಮೇಲೆ ಅತ್ಯಾಚಾರ ಎಸಗಿದ. ಅವನ ಪಾಪಕ್ಕೆ ತಕ್ಕ ಶಿಕ್ಷೆಯು ಆ ಕ್ಷಣದಲ್ಲೇ ದೊರಕಿತು. ಘೋರ ಸರ್ಪವೊಂದು ಆ ಸ್ಥಳದಲ್ಲಿ ಅವನನ್ನು ಕಚ್ಚಿ ವಿಷವೇರಿ ಅವನು ಸತ್ತು ಹೋದ. ಅವನ ಕಳೇಬರವನ್ನು ಮಹಾಗ್ನಿಯು ಸೆಳೆದೊಯ್ದು ಭೂಗರ್ಭದ ಅವೀಚಿ ನರಕಕ್ಕೆ ಕೊಂಡೊಯ್ಯಿತು. ಅದಾಗಲೇ ಅರಹಂತ ಪದವನ್ನು ಪಡೆದಿದ್ದ ಉತ್ಪಲೆಗೆ ದೇಹದ ಮೇಲೆ ನಡೆದ ಈ ಘಟನೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ಅವಳು ಇತರ ಬಿಕ್ಕುಣಿಯರ ಬಳಿ ಸಾರಿ ಈ ವಿಷಯವನ್ನ ತಿಳಿಸಿದಳು. ಸಂಘದೊಳಗೆ ಗುಸುಗುಸು ಶುರುವಾಯಿತು. ವಿಷಯ ಜೇತವನದಲ್ಲಿ ತಂಗಿದ್ದ ಬುದ್ಧನ ಕಿವಿಯನ್ನು ತಲುಪಿತ್ತು. ಆಗ ಬುದ್ಧ ಎಂದಿನ ಮುಗುಳ್ನಗೆಯನ್ನೇ ಸೂಸುತ್ತಾ, ಈ ಪ್ರಕರಣದಲ್ಲಿ ಅಪರಾಧಿಗೆ ಮರಣದ ಶಿಕ್ಷೆಯಾಗಿದೆ. ಇಲ್ಲಿ ಉತ್ಪಲಾವರಣೆಯ ಅಪರಾಧವೇನೂ ಇಲ್ಲ. ಆದ್ದರಿಂದ ಅವಳ ಪರಿಶುದ್ಧತೆಗಾಗಲಿ ಸಾಧನೆಗಾಗಲಿ ಯಾವ ಕುಂದು ಕೂಡ ಉಂಟಾಗಿಲ್ಲ. ಅವಳು ತನ್ನ ಸಾಧನೆಯನ್ನ ಮುಂದುವರೆಸಲಿ ಅಂತ. ಈ ಘಟನೆಯಿಂದ ಸಂಘದಲ್ಲಿ ಹೆಣ್ಣು ಮಕ್ಕಳನ್ನು ಇರಿಸಿಕೊಳ್ಳುವ ಔಚಿತ್ಯದ ಬಗೆಗಿನ ಹಳೆಯ ಚರ್ಚೆ ಮತ್ತೆ ಕಾವು ಪಡೆದಿತ್ತು. ಆಗ ಬುದ್ಧ, ಈಗ ನಾವು ಚರ್ಚೆ ಮಾಡಬೇಕಿರುವುದು ಸಂಘದೊಳಗಿನ ಬಿಕ್ಕುಗಳ ಸಾಧನೆಯನ್ನು ಮತ್ತಷ್ಟು ಕ್ರಮಬದ್ಧಗೊಳಿಸುವುದು ಹೇಗೆ, ಅವರು ಜೀತಕಾಮರಾಗಿ ಸಂಯಮಿಗಳಾಗುವಂತೆ ಸಾಧನೆ ಮಾಡುವುದು ಹೇಗೆ ಎಂಬ ಬಗ್ಗೆ ಹೊರತು ಮಹಿಳೆಯರನ್ನ ಹೊರಹಾಕುವ ಬಗ್ಗೆ ಅಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸಿದರು. ಬುದ್ಧನ ಈ ಮಾತುಗಳಿಗೆ ಭಕ್ತಗಣ ತಲೆದೂಗಿತು. ಈ ಮೂಲಕ ಬುದ್ಧನ ದೃಷ್ಟಿ ವೈಶಾಲ್ಯತೆ ಮತ್ತೊಮ್ಮೆ ಸಾಬೀತಾಗಿತು. ಉತ್ಪಲಾವರಣ ತನ್ನ ಸಾಧನೆಯನ್ನು ಮುಂದುವರೆಸಿದಳು. ಉನ್ನತ ಆಧ್ಯಾತ್ಮಿಕ ಪದವಿಗಳನ್ನು ಗಳಿಸಿದಳು. ಹೀಗೆ ಈ ದೇಹ ಅನ್ನೋ ಪಂಜರದಲ್ಲಿ ಬಂದಿಯಾಗಿರುವ ನಾವು ಈ ದೇಹವೇ ನಾವು ಅನ್ನೋ ಭ್ರಮೆಯಲ್ಲೇ ಬದುಕು ಕಳೆದು ಬಿಡ್ತೀವಿ. ಈ ಬದುಕಿನ ಸ್ವಾರಸ್ಯ ಅರಿಯುವ ವೇಳೆಗೆ ಎಲ್ಲವೂ ಅಂತ್ಯಕ್ಕೆ ಬಂದು ನಿಂತಿರುತ್ತೆ. ಹಾಗಾಗಿ ಇಲ್ಲಿ ಅಂತರಂಗದ ಬಾಂಧವ್ಯವೇ ಚಿರಕಾಲವಾದದ್ದು. ದೇಹದಿಂದ ಓರ್ವನನ್ನು ಘಾಸಿಗೊಳಿಸಬಹುದೇ ವಿನಃ ಅಂತರಂಗದಿಂದ ಯಾರನ್ನೂ ಯಾರೂ ನೋಯಿಸಲು ಅಸಾಧ್ಯ. ಈ ಸತ್ಯವನ್ನು ಅರಿತವನಿಗೆ ಮಾತ್ರ ಜೀವನದ ಕದ ತೆರೆದುಕೊಳ್ಳುತ್ತೆ. ಮುಂದಕ್ಕೆ ನಡೆಯೋದು ಎಲ್ಲವೂ ಭಗವಂತನಾಟ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.